ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ 36 ತತ್ವಗಳಲ್ಲಿ ಒಂದೊಂದನ್ನು ಕುರಿತು ವಿವರಣೆಯನ್ನು ಕೊಡ್ತಾ ಇದ್ದ. ಅಹಿಂಸೆಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಜ್ಞಾನಿಯ ಲಕ್ಷಣಗಳು ಹೇಗಿರ್ತವೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದು, ಈಗ ಆತನ ಮನಸ್ಥಿತಿ ಹೇಗಿರ್ತದೆ, ಅಹಿಂಸೆಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಆ ಜ್ಞಾನಿಯ ಮನಸ್ಥಿತಿ ಹೇಗಿರ್ತದೆ ಅನ್ನೋದರ ವಿಚಾರಣೆಯನ್ನು ಕೊಡ್ತಾ ಇದ್ದ. ಇದನ್ನು ಜ್ಞಾನೇಶ್ವರಿ ಮಹಾರಾಜರು ಶ್ರೋತೃಗಳಿಗೆ ತಿಳಿಸಿ ಮಾತನ್ನು ಮುಂದುವರಿಸಿ ಹೇಳ್ತಾರೆ. ಈಗ ಭಗವಂತನು ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸ್ತಾನೆ. ಭಗವಂತನು ಹೇಳ್ತಾನೆ, ಏ ಸಹೋದರನಾದ ಅರ್ಜುನ, ಅಂದರೆ ಸಹೋದರ, ಶಿಷ್ಯನೇ, ಭಕ್ತನೇ, ಏನೋ ಒಂದು ಪ್ರೀತಿಯಿಂದ ಯಾವುದೋ ಒಂದು ಮಾತನ್ನು ಕರೆಯೋದಿಲ್ವ, ಆ ರೀತಿಯಲ್ಲಿ ಏ ಸಹೋದರನಾದ ಅರ್ಜುನ, ಉತ್ತಮವಾದ ಜ್ಞಾನದೃಷ್ಟಿಯುಳ್ಳ ನೀನು ಜಾಗೃತನಾಗು. ಉತ್ತಮವಾದ ಜ್ಞಾನದೃಷ್ಟಿಯುಳ್ಳ ನೀನು ಜಾಗೃತನಾಗು. ಜಾಗೃತನಾಗು ಅಂದರೆ ಏನು? ಅರ್ಜುನ ನಿದ್ರೆ ಮಾಡ್ತಾ ಇದ್ದಾನ ಅಂತ ಅಂದರೆ, ಜಾಗೃತನಾಗುವುದು ಅಂದರೆ ತಿಳಿ ಮಾಡ್ಕೊಳ್ಳೋದು, ಜ್ಞಾನವನ್ನು ತಿಳಿಯಾಗಿಸಿಕೊಳ್ಳೋದು. ಈಗ ಮಂಕು ಹಿಡಿದಂತೆ ಇರ್ತೀವಿ. ಯಾವುದೇ ವಿಚಾರವನ್ನು ಕೂಲಂಕುಷವಾಗಿ ವಿಚಾರ ಮಾಡುವ, ವಿಮರ್ಶೆ ಮಾಡುವ ಆ ಶಕ್ತಿಯನ್ನು ಕಳ್ಕೊಬಿಟ್ಟಿರ್ತೀವಿ. ಜಡತ್ವ ಹೊಂದಿರ್ತದೆ, ಅದರಿಂದ ಎಚ್ಚರಗೊಳ್ಳೋದು. ಅದನ್ನು ಇಲ್ಲಿ ಜಾಗೃತನಾಗು, ಎಚ್ಚರನಾಗು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಯಾಕಂದರೆ ಉತ್ತಮವಾದ ಜ್ಞಾನದೃಷ್ಟಿ ಉಳ್ಳವನು ಅರ್ಜುನ. ನಮ್ಮಲ್ಲಿ ಕೂಡ ಅನೇಕ ಜನರಿಗೆ ಆ ಥರದ ಒಂದು ಜ್ಞಾನಶಕ್ತಿ ಇರ್ತದೆ. ಆದರೆ ಸಂದರ್ಭಾನುಸಾರವಾಗಿ ಏನಾಗುತ್ತೆ ಅಂದರೆ ಅವರು ಮಂಕಾಗ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಜಾಗೃತನಾಗು. ನಿನಗೆ ನಿಶ್ಚಿತ ಜ್ಞಾನ ಸ್ವರೂಪವನ್ನು ವಿವರಿಸುವೆನು. ನಿಶ್ಚಿತವಾದ ಆ ಜ್ಞಾನದ ಸ್ವರೂಪವನ್ನು ವಿವರಿಸ್ತೀನಿ ನಿನಗೆ ನಾನು. ನಮಗೆ ಯಾರಿಗಾದರೂ ತಿಳಿದಿದೆಯಾ? ನಿಶ್ಚಿತವಾದ ಜ್ಞಾನ ಸ್ವರೂಪದ ಅನುಭವ ನಮಗೇನಾದರೂ ಇದೆಯಾ? ನಾವೇನು ತಿಳ್ಕೊಂಡಿರ್ತೀವಿ ಅಂದರೆ, ವ್ಯಾವಹಾರಿಕ ಜ್ಞಾನದಲ್ಲಿ ನಾವು ಎಷ್ಟು ಚತುರತೆಯನ್ನು ಪಡೆದಿರ್ತೀವೋ ಅದರಿಂದ ನಮಗೆ ಜ್ಞಾನ ಇದೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಕಣ್ಣಿಗೆ ಕಾಣಬರುವ ಈ ಲೌಕಿಕ ವ್ಯಾವಹಾರಿಕ ಜ್ಞಾನದ ಆ ಚತುರತೆ ಏನಿದೆಯಲ್ಲ, ಅದು ಕಿಂಚಿತ್ ಮಾತ್ರ, ಅಣುವಿಗೂ ಅಣುವಾದಂಥ ಚಿಕ್ಕ ಜ್ಞಾನದ ಅದರ ಪ್ರಮಾಣ. ಆದರೆ ಈ ಆತ್ಮಜ್ಞಾನ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಜ್ಞಾನ ಬಹು ದೊಡ್ಡದು. ಅದನ್ನು ಅರಗಿಸಿ ತಿಳ್ಕೊಳ್ಬೇಕಾದ್ರೆ ಬಹು ಸಾಧನೆ ಬೇಕು. ಅಂಥ ಜ್ಞಾನದ ಕುರಿತಾಗಿ ನಾನು ನಿನಗೆ ವಿವರಣೆಯನ್ನು ಕೊಡ್ತೀನಿ, ಅದರ ಸ್ವರೂಪವನ್ನು ವಿವರಣೆ ಕೊಡ್ತೀನಿ. ಹೆಸರಿಗಾದರೂ ಭೇದವನ್ನು ಉಳಿಸದ ಕ್ಷಮಾಂತನಲ್ಲಿ ನಿಜ ಜ್ಞಾನವು ಲಭಿಸುವುದೆಂದು ತಿಳಿ. ಸರೋವರದಲ್ಲಿ ನೀರು ಎಷ್ಟು ಹೆಚ್ಚಾದರೂ ಕಮಲವು ನೀರಿನ ಮೇಲೆಯೇ ತೋರುವಂತೆ. ಸಮುದ್ರದ ಮೇಲೆ, ಸಮುದ್ರ ಅಂದರೆ ಅಪಾರವಾದ ನೀರಿನ ಜಲರಾಶಿ ಏನು ಇರ್ತದಲ್ಲ, ಎಷ್ಟು ನೀರು ಬಂದು ಸೇರಿಕೊಂಡ್ರೂ ಕೂಡ ಆ ತಾವರೆ ಹೂವು, ಆ ಕಮಲದ ಹೂವು ನೀರಿನ ಮೇಲೆ ಇರ್ತದೆ, ಕೆಳಗೆ ಹೋಗೋದಿಲ್ಲ. ನೀರು ತುಂಬಿಕೊಂಡೋಯ್ತು ಅಂತ ಹೂವೇನು ಮುಳುಗಿ ಹೋಗೋದಿಲ್ಲ. ಅದರಂತೆ ಭಾಗ್ಯವಂತರ ಮನೆಯಲ್ಲಿ ಸಂಪತ್ತು ವೃದ್ಧಿಗೊಳ್ಳುತ್ತಿರುವಂತೆ ಕ್ಷಮೆಯುಳ್ಳವನಲ್ಲಿ ನಿಜಜ್ಞಾನ ವೃದ್ಧಿಗೊಳ್ಳುತ್ತಿರುವುದು. ಯಾರು ಸರ್ವಾಪರಾಧಗಳನ್ನು ಮನ್ನಿಸಿ ಕ್ಷಮಿಸಿ ಜನರಿಗೆ, ಜೀವರಾಶಿಗಳಿಗೆ ಹಿತವನ್ನೇ ಉಂಟು ಮಾಡ್ತಾರೋ ಅವರಿಗೆ ಈ ನಿಜವಾದ ಜ್ಞಾನ, ಆತ್ಮಜ್ಞಾನ ವೃದ್ಧಿಗೊಳ್ತಾ ಹೋಗುತ್ತಂತೆ. ನಮಗೆ ಯಾವಾಗ ನಾವು ಇನ್ನೊಬ್ಬರ ಮೇಲೆ ಕೋಪವನ್ನು, ದ್ವೇಷವನ್ನು, ಹಠವನ್ನು ಸಾಧಿಸ್ತಾ ಇರ್ತೀವಲ್ಲ, ಆಗ ನಮ್ಮಲ್ಲಿ ಮೂರ್ಖತೆ ಆವರಿಸ್ಕೊಂಡಿರ್ತದೆ ಅಂತ ಅರ್ಥ. ಆ ಮೂರ್ಖತೆಯನ್ನು ಆವರಿಸ್ಕೊಂಡಿರುವಾಗ ಇನ್ನು ಜ್ಞಾನಕ್ಕೆ ಎಲ್ಲಿ ಅವಕಾಶ? ಇಲ್ಲೇನು ಹೇಳ್ತಾ ಇರೋದು? ಕ್ಷಮೆಯುಳ್ಳವನಲ್ಲಿ. ಕ್ಷಮೆ ಅಂದರೆ ಸರ್ವರನ್ನೂ ಸರ್ವವಿಧದಲ್ಲೂ ಕ್ಷಮಿಸಿಬಿಡಬೇಕು. ಆಗ ಏನಾಗುತ್ತೆ? ಆತನಲ್ಲಿ ನಿಜವಾದ ಜ್ಞಾನ ವೃದ್ಧಿಗೊಳ್ತಾ ಹೋಗುತ್ತದೆ. ಈಗ ಕ್ಷಮೆಯನ್ನು ಗುರುತಿಸುವ ಲಕ್ಷಣವನ್ನು ಹೇಳುವೆನು. ಆ ಕ್ಷಮೆ ಅಂತಕ್ಕಂಥದ್ದು ಹೇಗಿರ್ತದೆ ಅಂತ ಈಗ ಇಷ್ಟೊತ್ತೇನು ಹೇಳಿದ್ರು, ಹಲವಾರು ವಿಚಾರಗಳನ್ನ ತಿಳಿಸ್ತಾ ಬಂದು ಅಹಿಂಸೆಯನ್ನು ಹೇಳಿದ್ರು. ಈಗ ಕ್ಷಮೆ ಒಂದೊಂದೇ ಚಿಕ್ಕ ಚಿಕ್ಕ ವ್ಯತ್ಯಾಸ ಅಷ್ಟೇ ಆಗಿರ್ತದೆ, ಎಲ್ಲವೂ ಒಂದೇ ಆಗಿರ್ತವೆ. ಕ್ಷಮೆ ಅಂದರೆ ಹೇಗಿರ್ತದೆ ಅಂತ ಕ್ಷಮೆಯ ಲಕ್ಷಣವನ್ನು ಪರಮಾತ್ಮ ಇಲ್ಲಿ
ಹೇಳ್ತಾನೆ. ಮಕ್ಕಳ ಮೈ ಮೇಲೆ ಅವರ ತಾಯಿಯು ಒಡವೆಗಳನ್ನು ಎಷ್ಟು ಹೆಚ್ಚಾಗಿ ಅಲಂಕರಿಸಿದರೂ ಆ ಮಕ್ಕಳು ಉದಾಸೀನತೆಯಿಂದ ಅವುಗಳ ಭಾರವನ್ನು ಲೆಕ್ಕಿಸದೆ ಪ್ರೀತಿಯಿಂದಲೇ ಧರಿಸುವಂತೆ. ಅರ್ಥ ಆಗ್ತದೆ ಅಲ್ವಾ? ತಾಯಿ ನನ್ನ ಮಗು ಚೆನ್ನಾಗಿ ಕಾಣಲಿ ಅಂತ ಅಲಂಕಾರಕ್ಕಾಗಿ ಅನೇಕ ರೀತಿಯ ಒಡವೆಗಳನ್ನ ಧರಿಸ್ತಾಳೆ. ಆದರೆ ಮಕ್ಕಳಿಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ, ಅದರ ಬೆಲೆ ಏನು ಅಂತ ಗೊತ್ತಿಲ್ಲ. ಆದರೆ ಉದಾಸೀನತೆಯಿಂದಲೇ ಅವ್ರು ಏನೋ ಅಲಂಕಾರ ಮಾಡ್ಕೊಂಡಿದ್ದಾರೆ, ಯಾವುದೋ ಬಟ್ಟೆ ಹಾಕಿದ್ದಾರೆ, ಏನೋ ಒಂದು ಒಡವೆ ವಸ್ತ್ರಗಳು ಹಾಕಿದ್ದಾರೆ, ಆದರೆ ಅದು ಯಾವುದರ ಅರಿವಿರೋದಿಲ್ಲ ಮಕ್ಕಳಿಗೆ. ತಾಯಿ ಏನೋ ಹಾಕಿದ್ದಾರೆ, ಅದು ಹಾಕ್ಕೊಂಡು ಅವುಗಳ ಕಡೆ ಲಕ್ಷ್ಯವಿಲ್ಲದೆ ತಿರುಗ್ತಾ ಇರ್ತವೆ ಮಕ್ಕಳು. ಉದಾಸೀನತೆಯಿಂದ ಅವುಗಳ ಭಾರವನ್ನು ಲೆಕ್ಕಿಸದೆ ಪ್ರೀತಿಯಿಂದಲೇ ಧರಿಸುವಂತೆ ಕ್ಷಮಾಶೀಲನು ನಿಂದಾಸ್ತುತಿಗಳ ಭೇದವನ್ನು ಲೆಕ್ಕಿಸದೆ ಪ್ರೀತಿಯಿಂದ ಸಹಿಸುವನು. ಈ ದೃಷ್ಟಿಗೆ, ಈ ಅವಸ್ಥೆಗೆ ಒಬ್ಬ ಜ್ಞಾನಿ ಬರಬೇಕಾದ್ರೆ ಬಹಳ ಕಷ್ಟ ಇದೆ. ಯಾಕಂದರೆ ಲೋಕದಲ್ಲಿ ವ್ಯವಹರಿಸುವಾಗ ಲೋಕದಲ್ಲಿ ಅನೇಕ ಸ್ತುತಾನಿಂದಿಗಳು, ಸ್ತುತಿ ಮಾಡೋರು ಇರ್ತಾರೆ, ನಿಂದನೆ ಮಾಡೋರು ಇರ್ತಾರೆ, ಸನ್ನಿವೇಶಗಳು ಬದಲಾಗ್ತಾನೆ ಹೋಗ್ತಾ ಇರ್ತವೆ. ಆದರೆ ಅವರ ಮನಸ್ಥಿತಿಯನ್ನು ನಾವು ತಿಳ್ಕೊಂಡು ಅವರನ್ನು ಕ್ಷಮಿಸಬೇಕಾದ್ರೆ ನಮ್ಮ ದೊಡ್ಡತನ ದೊಡ್ಡದಾಗಿರಬೇಕು. ಇಂಥ ಸ್ಥಿತಿಗೆ ಸಾಧಕನಾದವನು ಬರಬೇಕು. ಇದನ್ನು ಇಲ್ಲಿ ಹೇಳ್ತಾ ಇರೋದು. ಈಗ ತಾಯಿ ಬೇಕಾದ ಒಡವೆಗಳನ್ನ, ಬಟ್ಟೆಗಳನ್ನ ಅಲಂಕಾರ ಮಾಡಿ ಇಟ್ಟಿರ್ತಾಳೆ ಮಗುಗೆ. ಆದರೆ ನಮ್ಮಮ್ಮ ಏನೋ ಹಾಕಿದ್ದಾಳೆ ಅಂತ ಪ್ರೀತಿಯಿಂದ ಮಗು ಓಡಾಡ್ತದೆ ಹೊರತು ಅದರ ಭಾರವನ್ನು, ಆ ಹಿಂಸೆಯನ್ನು ಯಾವುದನ್ನೂ ಲೆಕ್ಕಿಸದೆ ಪ್ರೀತಿಯಿಂದ ಓಡಾಡ್ತಿರ್ತದೆ. ನಮ್ಮಮ್ಮ ಹಾಕಿರೋದು ಅಂತ. ಈ ರೀತಿಯಲ್ಲಿ ಒಬ್ಬ ಕ್ಷಮಾಶೀಲನು ನಿಂದಾಸ್ತುತಿಗಳ ಭೇದವನ್ನು ಲೆಕ್ಕಿಸದೆ ಪ್ರೀತಿಯಿಂದ ಸಹಿಸುವನು. ತ್ರಿವಿಧ ತಾಪವೆಂಬ ಪರ್ವತವೇ ಬಂದು ಆತನ ಮೇಲೆ ಬಿದ್ದರು. ನೋಡಿ, ತ್ರಿವಿಧ ತಾಪವೆಂಬ ಪರ್ವತವೇ ಬಂದು ಆತನ ಮೇಲೆ ಬಿದ್ದರು. ಒಂದು ಸಣ್ಣ ಕಲ್ಲು ಬಿದ್ರೇ ನೋವು ತಡ್ಕೊಳಕ್ಕಾಗಲ್ಲ. ಒಂದು ಬಂಡೆ ಕಲ್ಲು ಏನಾದ್ರು ನಮ್ಮ ಮೇಲೆ ಬಿದ್ದುಬಿಡ್ತು ಅಂದರೆ ಅಪಚಿ ಆಗ್ಬಿಡ್ತೀವಿ. ಅಂಥದ್ರಲ್ಲಿ ಪರ್ವತವೇ ನಮ್ಮ ಮೇಲೆ ಬಿದ್ದರೆ, ಈ ರೀತಿಯಲ್ಲಿ ತ್ರಿವಿಧ ತಾಪಗಳೆಂಬ ಪರ್ವತ. ಯಾವುದು? 3 ವಿಧದ ತಾಪಗಳು. ತ್ರಿತಾಪಗಳು ಯಾವ್ಯಾವು? ಒಂದು, ಈ ತಾಪತ್ರಯಗಳು ಅಂತ ನಾವೇನು ಕರಿತೀವಲ್ಲ, ಆದಿ ದೈವಿಕ, ಆಧ್ಯಾತ್ಮಿಕ, ಗೊತ್ತಾಗ್ತದೆ ಅಲ್ವಾ, ಮತ್ತು ಆದಿ ಭೌತಿಕ. ಈ 3 ತಾಪತ್ರಯಗಳು, 3 ರೀತಿಯ ತೊಂದರೆಗಳು ನಮ್ಮ ಮೇಲೆ ಬಿದ್ದರೂ ಕೂಡ ನಾವು ಅಲುಗಾಡಬಾರದು. ಅದು ಆದಿ ದೈವಿಕ, ಆಧ್ಯಾತ್ಮಿಕ ಮತ್ತು ಆದಿ ಭೌತಿಕ. ಇವುಗಳು 3 ತಾಪತ್ರಯಗಳು, 3 ರೀತಿಯ ಬಾಧೆಗಳು ನಮ್ಮನ್ನು ಬಾಧಿಸ್ತವೆ. ಪ್ರತಿಯೊಬ್ಬರಿಗೂ ಕೂಡ ಇದು ದಿನನಿತ್ಯದಲ್ಲಿ ಇರ್ತಕ್ಕಂಥದ್ದೇ. ಆದರೂ ಕೂಡ ಇವುಗಳ ಒತ್ತಡಕ್ಕೆ ಒಳಗಾಗದೆ ಕ್ಷಮತೆಯನ್ನು ಕಾಯ್ದುಕೊಂಡಿರಬೇಕು. ತ್ರಿವಿಧ ತಾಪವೆಂಬ ಪರ್ವತವೇ ಬಂದು ಆತನ ಮೇಲೆ ಬಿದ್ದರೂ ಸಹ ಆತನು ಸ್ವಲ್ಪವೂ ವಿಚಲಿತನಾಗದೆ ಇಷ್ಟ ಅನಿಷ್ಟಗಳನ್ನು, ಮಾನ ಅಪಮಾನಗಳನ್ನು, ಸುಖ ದುಃಖಗಳನ್ನು ಸಮಾನವಾಗಿ ಭಾವಿಸುತ್ತಾ ನಿಂದ ಸ್ತುತಿಗಳಿಗೆ ಚಲಿಸದೆ ಸ್ಥಿರನಾಗಿರುವನು. ಉಷ್ಣತೆಗೆ ತಪ್ಪಿಸದೆ, ಚಳಿಗೆ ನಡುಗದೆ, ಎಂತಹ ವಿಕಟ ಪ್ರಸಂಗ ಬಂದರೂ ಹೆದರದೆ, ಮೇರು ಪರ್ವತವು ತನ್ನ ಶಿಖರದ ಭಾರವನ್ನು ಸಹಿಸುವಂತೆ ಕ್ಷಮಾಶೀಲನು ಸಹ ಸಹಿಸುವನು. ಇದು ತುಂಬ ದೊಡ್ಡ ಸಾಧನೆ ಬೇಕು ಇಲ್ಲಿಗೆ, ಈ ಹಂತವನ್ನು ತಲುಪಬೇಕಾದ್ರೆ. ಶ್ರೀಮನ್ನಾರಾಯಣನ 3ನೇ ಅವತಾರವಾದ ಯಜ್ಞಾವರಹವು ಪೃಥ್ವಿಯ ಭಾರವನ್ನು ಹೊರಲಿಲ್ಲವೇ? ಈಗ ವಿಷ್ಣುವಿನ ದಶಾವತಾರಗಳಲ್ಲಿ ವರಹ ರೂಪದಲ್ಲಿ ಭೂಮಿಯ ಭಾರವನ್ನು ಹೊರಬೇಕಾಗಿ ಬಂತು ಪರಮಾತ್ಮ ಅಲ್ವಾ? ಹಿರಣ್ಯಾಕ್ಷನ ಕೈಯಿಂದ ಭೂಮಿಯನ್ನು ಕಾಪಾಡಬೇಕಾದ್ರೆ, ಭೂಮಿಯನ್ನು ಕಾಪಾಡಬೇಕಾದ್ರೆ ವರಹಾವತಾರವನ್ನು ಹೊತ್ತು ಭೂಮಿಯನ್ನು ತರಬೇಕಾಯಿತು. ಭೂಮಿಯ ಅಸಂಖ್ಯ ಜೀವರ ಭಾರವೆಲ್ಲವನ್ನು ಆದಿಶೇಷನು ಶಾಂತಿಯಿಂದ ಧರಿಸಿಲ್ಲವೇ? ಇವೆಲ್ಲ ಪುರಾಣ ಕಥೆಗಳಲ್ಲಿ ಕೇಳಿರ್ತೀವಿ. ಈಗ ಭೂಮಿಯನ್ನು ಆದಿಶೇಷ ಹೊತ್ತು ನಿಂತಿದ್ದಾನೆ, ಅದರಲ್ಲಿ ಅನೇಕ ಅಸಂಖ್ಯ ಜೀವರ ಭಾರವೆಲ್ಲವೂ ಭೂಮಿಯ ಮೇಲಿದೆ. ಆ ಭಾರವೆಲ್ಲವೂ ಆದಿಶೇಷನ ಮೇಲೆ ಬೀಳ್ತಾ ಇದೆ. ಅದನ್ನು ಕೂಡ ಅವನು ಶಾಂತಿಯಿಂದ ಹೊತ್ತುಕೊಂಡಿಲ್ವೇ? ಇದರಂತೆ ಶಾಂತಿ ಪುರುಷನಾದರೂ ಸಹ ನಾನಾ ಪ್ರಕಾರವಾದ ಸುಖ ದುಃಖಾದಿ ದ್ವಂದ್ವಗಳು ಆತನ ಶರೀರದ ಮೇಲೆ ಬಿದ್ದರೂ ಕಿಂಚಿತ್ತು ತಳಮಳಗೊಳ್ಳನು. ಶಾಂತಿ ಪುರುಷನ ಲಕ್ಷಣ ಇವೆಲ್ಲ. ಕ್ಷಮೆ ಅಂತಕ್ಕಂಥದ್ದು ಎಷ್ಟು ದೊಡ್ಡದು ಅಂದರೆ, ನಾನು ಕ್ಷಮಿಸ್ಬಿಟ್ಟಿದ್ದೀನಿ, ಹೋಗು. ನಿಜವಾಗಿಯೂ ಕ್ಷಮಿಸಿದ್ದೀರಾ? ಹೌದು, ಹೋಗು, ಕ್ಷಮಿಸಿದ್ದೀನಿ.
ಅಲ್ಲ, ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಮತ್ತೆ ಕ್ಷಮಿಸಿದ್ದೀರಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳಕಂದ್ರೆ, ಏಯ್ ಎಷ್ಟು ಸಲ ಹೇಳೋದು ಹೋಗು ಅಂತ ಪದೇ ಪದೇ ಕೇಳ್ತಾ ಇದ್ರೆ ಕ್ಷಮೆ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿರ್ತದೆ, ಆ ಕ್ಷಮತೆ ಬಿಟ್ಟು ಹೋಗ್ಬಿಟ್ಟಿರ್ತದೆ, ನಾವು ತಾಳ್ಮೆಯನ್ನು ಕಳ್ಕೊಬಿಟ್ಟಿರ್ತೀವಿ. ಆದರೆ ಇಷ್ಟೆಲ್ಲ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ ಯಾಕೆ ಅಂದರೆ, ಒಂದು ಕ್ಷಮೆ ಅನ್ನೋದು ಯಾವ ರೀತಿಯಲ್ಲಿ ಇರ್ತದೆ ಅನ್ನೋದಕ್ಕೆ ನಾವು ಇದನ್ನು ಸರಿಯಾಗಿ ತಿಳ್ಕೋಬೇಕು. ಹೇ ಅರ್ಜುನ, ವಿಶಾಲ ಕುಕ್ಷಿಯುಳ್ಳ ಸಮುದ್ರವು ನದಿ ನದಗಳ ಸಮುದಾಯದಿಂದ ಬರುವ ಅಪಾರ ಜಲರಾಶಿಯನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಸಲಹುವಂತೆ, ವಿಶಾಲ ಹೃದಯವುಳ್ಳ ಶಾಂತಿ ಪುರುಷನು ಸಹ ತನ್ನ ಮೇಲೆ ಆರೋಪಿಸುವ ಮಾನ ಅಪಮಾನ ನಿಂದಾಸ್ತುತಿಗಳನ್ನೆಲ್ಲ ಸಹನೆಯಿಂದ ಸಹಿಸುವನು. ಇಷ್ಟಾದರೂ ಆತನಿಗೆ ಇಂತಹ ವಿಷಯಗಳಲ್ಲಿ ಎಳ್ಳಷ್ಟಾದರೂ ಅಭಿಮಾನವೇ ಇರುವುದಿಲ್ಲ. ಯಾಕಂದರೆ ತಿರುಳೇ ಇಲ್ಲದೆ ಇರತಕ್ಕಂಥ ನಿಂದಾಸ್ತುತಿ ಮಾನ ಅಭಿಮಾನಗಳಲ್ಲಿ ಆತನ ಲಕ್ಷ್ಯವನ್ನೇ ಇಟ್ಟಿರೋದಿಲ್ಲ. ದೊರಕಿದ್ದನ್ನೆಲ್ಲ ಆತನು ತನ್ನ ಸ್ವರೂಪವಾಗಿಯೇ ಭಾವಿಸುವನು. ಕ್ಷಮಾಮೂರ್ತಿಯಾದ ಈತನಲ್ಲಿ ಸ್ವಾಭಿಮಾನಕ್ಕೆ ಸ್ಥಾನವೇ ಇಲ್ಲ. ಯಾವಾಗ ಸ್ವಾಭಿಮಾನ ಅನ್ನೋದು ಕಾಡ್ತದೆ ಆಗ ಅಲ್ಲಿ ನಿಂದಾಸ್ತುತಿಗಳಿಗೆ ಹೆಚ್ಚು ಬೆಲೆ ಇರ್ತದೆ. ಆದರೆ ಇವನು ಮಾನಾಭಿಮಾನಗಳನ್ನೇ ನೀಗಿಬಿಟ್ಟಿರ್ತಾನೆ ಜ್ಞಾನಿ, ಅದರಿಂದ ಆತನಲ್ಲಿ ಅವಕ್ಕೆಲ್ಲ ಅವಕಾಶ ಇರೋದಿಲ್ಲ. ಹೇ ಅರ್ಜುನ, ಭೇದ ಭಾವವಿಲ್ಲದ ಕ್ಷಮಾವಂತನಲ್ಲಿ ಜ್ಞಾನಾಂಕುರವು ತಾನಾಗಿಯೇ ವೃದ್ಧಿಗೊಳ್ಳುವುದು. ಇಂತಹವನ ಮಹಿಮೆಯನ್ನು ವರ್ಣಿಸುವುದಾದರೂ ಹೇಗೆ? ಇಂಥ ಜ್ಞಾನಿಯನ್ನು ವರ್ಣಿಸುವುದಾದರೂ ಹೇಗೆ? ಆತನು ದೊಡ್ಡನು, ವರ್ಣನಾತೀತನು ಆತನು ಅಂತ ಇಲ್ಲಿ ಪರಮಾತ್ಮನು ಹೇಳ್ತಾ ಇದ್ದಾನೆ. ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.